ಕ್ರಿಯೇಟಿಂಗ್ ಆಂಡ್ ವ್ಯೂವಿಂಗ್ ಇನ್ವೆಂಟರೀಸ್ ಎನ್ನುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನೀವು ಅಡ್ಮಿನ್ ಪೇಜ್ ಗೆ ರಿಡೈರೆಕ್ಟ್ ಮಾಡುವುದು, ಲಾಗಿನ್ ಪೇಜ್ ಅನ್ನು ಮಾರ್ಪಡಿಸುವುದು, ಪುಸ್ತಕದ ಎಲ್ಲಾ ವಿವರಗಳನ್ನು ಪಡೆದುಕೊಳ್ಳುವುದು, ಎರವಲು ಪಡೆದ ಪುಸ್ತಕದ ವಿವರಗಳನ್ನು ಪಡೆದುಕೊಳ್ಳುವುದು ಹಾಗೂ ಲಾಗಿನ್ ಮಾಡಿದ ಯೂಸರ್ ನು ಎರವಲು ಪಡೆದ ಪುಸ್ತಕಗಳನ್ನು ತೋರಿಸುವುದು ಇತ್ಯಾದಿಗಳನ್ನು ಕಲಿಯುವೆವು. ಇಲ್ಲಿ ನಾವು ಉಬುಂಟು ವರ್ಷನ್ 1204 ನೆಟ್ಬೀನ್ಸ್ ಐಡಿಇ 73 ಜೆಡಿಕೆ 17 ಹಾಗೂ ಫೈರ್ಫಾಕ್ಸ್ ವೆಬ್ ಬ್ರೌಸರ್ 210 ಇವುಗಳನ್ನು ಬಳಸುತ್ತಿದ್ದೇವೆ. ನೀವು ನಿಮಗೆ ಇಷ್ಟವಾದ ಯಾವುದೇ ವೆಬ್ ಬ್ರೌಸರ್ ಅನ್ನು ಉಪಯೋಗಿಸಬಹುದು. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಿಮಗೆ ಜಾವಾ ಸರ್ವ್ಲೆಟ್ ಗಳು ಹಾಗೂ ಜೆಎಸ್ಪಿ ಗಳು, ಡೇಟಾಬೇಸ್ ಮತ್ತು ಫೀಲ್ಡ್ ಗಳ ವ್ಯಾಲಿಡೇಶನ್ ಬಗ್ಗೆ ಪರಿಚಯವಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ಈಗ ನಾವು ನೆಟ್ಬೀನ್ಸ್ ಐಡಿಇ ಗೆ ಬದಲಾಯಿಸೋಣ. ನಾನು ಬುಕ್ಸ್ ಎಂಬ ಟೇಬಲ್ ಅನ್ನು ರಚಿಸಿದ್ದೇನೆ. ಟೇಬಲ್ ನಲ್ಲಿನ ವಿವಿಧ ಫೀಲ್ಡ್ ಗಳನ್ನು ನೀವು ನೋಡಬಹುದು. ಈ ಟೇಬಲ್ ನಲ್ಲಿ ನಾನು 10 ಬುಕ್ಸ್ ಎಂದು ಸೇರಿಸಿದ್ದೇನೆ. ಎರವಲು ಪಡೆದ ಪುಸ್ತಕಗಳನ್ನು ಸ್ಟೋರ್ ಮಾಡಲು ನಾನು ಚೆಕೌಟ್ ಎಂಬ ಟೇಬಲ್ ಅನ್ನು ರಚಿಸಿದ್ದೇನೆ. ಚೆಕೌಟ್ ಎಂಬ ಟೇಬಲ್ ನಲ್ಲಿ ನಾನು 5 ನಮೂದುಗಳನ್ನು ಸೇರಿಸಿದ್ದೇನೆ. ಬುಕ್ ಹಾಗೂ ಚೆಕೌಟ್ ಗಳಿಗಾಗಿ ನಾನು ಮಾಡೆಲ್ ಗಳನ್ನು ಸಹ ರಚಿಸಿದ್ದೇನೆ. bookಜಾವಾ ಎಂಬುದು ಬುಕ್ ನ ಮಾಡೆಲ್ ಆಗಿದೆ ಮತ್ತು checkoutಜಾವಾ ಎಂಬುದು ಚೆಕೌಟ್ ನ ಮಾಡೆಲ್ ಆಗಿದೆ. ಈಗ ಬ್ರೌಸರ್ ಗೆ ಬನ್ನಿ. ನಾವು ಅಡ್ಮಿನ್ ಎಂದು ಲಾಗಿನ್ ಮಾಡೋಣ. ಹೀಗೆ ಮಾಡಲು ನಾನು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳನ್ನು ಅಡ್ಮಿನ್ ಎಂದು ಟೈಪ್ ಮಾಡಿ ಆಮೇಲೆ ಸೈನ್ ಇನ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡುವೆನು. ನಾವು ಅಡ್ಮಿನ್ ಸೆಕ್ಷನ್ ಪೇಜ್ ಗೆ ಬರುತ್ತೇವೆ ಎನ್ನುವುದನ್ನು ನೋಡಬಹುದು. ನಾವು ಈ ಪೇಜ್ ಗೆ ಹಿಂದಿರುಗುವೆವು. ಈಗ ನಾವು ನೆಟ್ಬೀನ್ಸ್ ಐಡಿಇ ಗೆ ಬದಲಾಯಿಸೋಣ. ಅಡ್ಮಿನ್ ಪೇಜ್ ಗೆ ರಿಡೈರೆಕ್ಟ್ ಮಾಡಲು ಗ್ರೀಟಿಂಗ್ ಸರ್ವ್ಲೆಟ್ ಅನ್ನು ನಾವು ಹೇಗೆ ಮಾರ್ಪಡಿಸಿದೆವು ಎಂಬುದನ್ನು ನಾವು ನೋಡುವೆವು. greetingservletಜಾವಾ ಅನ್ನು ನಾವು ನೋಡೋಣ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳು ಅಡ್ಮಿನ್ ಎಂದು ಆಗಿವೆಯೇ ಎನ್ನುವುದನ್ನು ಇಲ್ಲಿ ನಾವು ಪರಿಶೀಲಿಸುತ್ತೇವೆ. ಹೌದು ಎಂದಾದರೆ ಆಗ ನಾವು ಅಡ್ಮಿನ್ ಸೆಕ್ಷನ್ ಡಾಟ್ ಜೆಎಸ್ಪಿ ಗೆ ರಿಡೈರೆಕ್ಟ್ ಮಾಡುತ್ತೇವೆ. ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ಬೇರೊಂದು ಪೇಜ್ ಗೆ ಹೇಗೆ ಫಾರ್ವರ್ಡ್ ಮಾಡುವುದೆಂದು ನಾವು ಈಗಾಗಲೇ ನೋಡಿದ್ದೇವೆ. ಈಗ ಬ್ರೌಸರ್ ಗೆ ಹಿಂತಿರುಗಿ. ಇಲ್ಲಿ ನಮಗೆ ಎರಡು ಆಯ್ಕೆಗಳಿವೆ. ನಾವು ಲಿಸ್ಟ್ ಬುಕ್ಸ್ ಗಾಗಿ ಇರುವ ರೇಡಿಯೋ ಬಟನ್ ನ ಮೇಲೆ ಕ್ಲಿಕ್ ಮಾಡುವೆವು. ನಂತರ ಸಬ್ಮಿಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡುತ್ತೇವೆ. ಇಲ್ಲಿ ಎಲ್ಲಾ ಬುಕ್ಸ್ ಗಳ ಲಿಸ್ಟ್ ಇರುವುದನ್ನು ನಾವು ನೋಡಬಹುದು. ಇದು ಬುಕ್ ಐಡಿ, ಬುಕ್ ನೇಮ್, ಆಥರ್ ನೇಮ್, ಐಎಸ್ಬಿಎನ್, ಪಬ್ಲಿಷರ್, ಟೋಟಲ್ ಕಾಪೀಸ್ ಹಾಗೂ ಅವೈಲೇಬಲ್ ಕಾಪೀಸ್ ಗಳಂತಹ ಎಲ್ಲಾ ವಿವರಗಳನ್ನು ಹೊಂದಿದೆ. ಇದನ್ನು ಹೇಗೆ ಮಾಡಲಾಗುತ್ತದೆ ಎನ್ನುವುದನ್ನು ನಾನು ಈಗ ತೋರಿಸುವೆನು. ಐಡಿಇ ಗೆ ಬದಲಾಯಿಸಿ. ಈಗ ನಾವು ಅಡ್ಮಿನ್ ಸೆಕ್ಷನ್ ಡಾಟ್ ಜೆಎಸ್ಪಿ ಗೆ ಬರೋಣ. ಇಲ್ಲಿ ಎರಡು ರೇಡಿಯೋ ಬಟನ್ ಗಳಿವೆ. ಮೊದಲನೆಯದು ಎಲ್ಲಾ ಬುಕ್ಸ್ ಗಳನ್ನು ಲಿಸ್ಟ್ ಮಾಡಲು ಇರುತ್ತದೆ. ಅಡ್ಮಿನ್ ಸೆಕ್ಷನ್ ಡಾಟ್ ಜೆಎಸ್ಪಿ ಯಲ್ಲಿ ಫಾರ್ಮ್ ಸೆಕ್ಷನ್ ಈಕ್ವಲ್ ಟು ಅಡ್ಮಿನ್ ಸೆಕ್ಷನ್ ಎಂದು ಇರುವುದನ್ನು ನಾವು ನೋಡಬಹುದು. ಈಗ ಅಡ್ಮಿನ್ ಸೆಕ್ಷನ್ ಡಾಟ್ ಜಾವಾ ಅನ್ನು ಓಪನ್ ಮಾಡಿ. ಇಲ್ಲಿ ನಾವು ಕ್ಲಿಕ್ ಮಾಡಿದ ಆಯ್ಕೆಯನ್ನು ಇದು ಪರಿಶೀಲಿಸುತ್ತದೆ. ನಾವು ಲಿಸ್ಟ್ ಬುಕ್ಸ್ ನ ಮೇಲೆ ಕ್ಲಿಕ್ ಮಾಡಿದ್ದೇವೆ. ಹೀಗಾಗಿ ಕ್ವೆರಿ ಯ ಈ ಭಾಗವು ಎಕ್ಸಿಕ್ಯೂಟ್ ಮಾಡಲ್ಪಡುವುದು. ಬುಕ್ಸ್ ಟೇಬಲ್ ನಿಂದ ಬುಕ್ ಗಳನ್ನು ಪಡೆದುಕೊಳ್ಳಲು ನಾವು ಕ್ವೆರಿ ಯನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ನಂತರ ಪುಸ್ತಕಗಳ ವಿವರಗಳನ್ನು ಸ್ಟೋರ್ ಮಾಡಲು ನಾವು ಅರೇ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ. ಆಮೇಲೆ ನಾವು ರಿಸಲ್ಟ್ ಸೆಟ್ ನ ಮೂಲಕ ಇಟರೇಟ್ ಮಾಡುತ್ತೇವೆ. ನಾವು ಬುಕ್ ಎನ್ನುವ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ. ಬುಕ್ ಆಬ್ಜೆಕ್ಟ್ ನಲ್ಲಿ ನಾವು ಬುಕ್ ಐಡಿ ಯನ್ನು ಸೆಟ್ ಮಾಡುತ್ತೇವೆ. ಹೀಗೆಯೇ ಬುಕ್ ಆಬ್ಜೆಕ್ಟ್ ನಲ್ಲಿ ಬುಕ್ ನ ಉಳಿದ ಆಟ್ರಿಬ್ಯೂಟ್ ಗಳನ್ನು ಸಹ ಸೆಟ್ ಮಾಡುತ್ತೇವೆ. ಆಮೇಲೆ ನಾವು ಬುಕ್ ಆಬ್ಜೆಕ್ಟ್ ಅನ್ನು ಬುಕ್ಸ್ ಎನ್ನುವ ಲಿಸ್ಟ್ ನಲ್ಲಿ ಸೇರಿಸುತ್ತೇವೆ. ಆಮೇಲೆ ನಾವು ರಿಕ್ವೆಸ್ಟ್ ನಲ್ಲಿ ಅರೇ ಲಿಸ್ಟ್ ಬುಕ್ಸ್ ಅನ್ನು ಸೆಟ್ ಮಾಡುತ್ತೇವೆ. ನಂತರ ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ರಿಕ್ವೆಸ್ಟ್ ಅನ್ನು ಲಿಸ್ಟ್ ಬುಕ್ಸ್ ಡಾಟ್ ಜೆಎಸ್ಪಿ ಗೆ ಫಾರ್ವರ್ಡ್ ಮಾಡುತ್ತೇವೆ. ಈಗ ನಾವು ಲಿಸ್ಟ್ ಬುಕ್ಸ್ ಡಾಟ್ ಜೆಎಸ್ಪಿ ಗೆ ಬರುತ್ತೇವೆ. ಈ ಪೇಜ್ ನಲ್ಲಿ ಅಡ್ಮಿನ್ ಪುಸ್ತಕಗಳ ಲಿಸ್ಟ್ ಅನ್ನು ನೋಡಲು ಸಾಧ್ಯವಿದೆ. ಇಲ್ಲಿ ಮೊದಲು ನಾವು ರಿಕ್ವೆಸ್ಟ್ ನಿಂದ ಬುಕ್ಸ್ ಅನ್ನು ಪಡೆದುಕೊಳ್ಳುತ್ತೇವೆ. ಈ ಎಚ್ಟಿಎಂಎಲ್ ಟೇಬಲ್ ಪುಸ್ತಕಗಳ ವಿವರಗಳನ್ನು ತೋರಿಸುವುದು. ಹೀಗೆ ನಾವು ಬುಕ್ ಲಿಸ್ಟ್ ಮೂಲಕ ಇಟರೇಟ್ ಮಾಡುವೆವು. ಇಲ್ಲಿ ನಾವು ಪುಸ್ತಕದ ಬುಕ್ ಐಡಿ ಯನ್ನು ತೋರಿಸುತ್ತೇವೆ.
ಹೀಗೆಯೇ ನಾವು ಬುಕ್ ನ ಇನ್ನಿತರ ಆಟ್ರಿಬ್ಯೂಟ್ ಗಳನ್ನು ತೋರಿಸುತ್ತೇವೆ. ಬುಕ್ ಗಳ ಲಿಸ್ಟ್ ಅನ್ನು ನಾವು ಈ ರೀತಿಯಾಗಿ ತೋರಿಸುತ್ತೇವೆ. ಈಗ ಬ್ರೌಸರ್ ಗೆ ಹಿಂತಿರುಗಿ ಲಿಸ್ಟ್ ಬಾರೋಡ್ ಬುಕ್ಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಇಶ್ಯೂ ಮಾಡಲಾದ ಎಲ್ಲಾ ಬುಕ್ಸ್ ಗಳ ಒಂದು ಲಿಸ್ಟ್ ಅನ್ನು ನಾವು ನೋಡುತ್ತೇವೆ. ಇದು ಟ್ರಾನ್ಸಾಕ್ಷನ್ ಐಡಿ, ಬುಕ್ ಐಡಿ ಮತ್ತು ಯೂಸರ್ ನೇಮ್ ಗಳಂತಹ ವಿವರಗಳನ್ನು ಹೊಂದಿದೆ. ಈಗ ನಾನು ಐಡಿಇ ಗೆ ಹಿಂತಿರುಗುವೆನು ಮತ್ತು ಇದರ ಕೋಡ್ ಅನ್ನು ನಿಮಗೆ ತೋರಿಸುವೆನು. ಅಡ್ಮಿನ್ಸೆಕ್ಷನ್ ಡಾಟ್ ಜಾವಾ ಗೆ ಹೋಗಿ ನಾವು ಲಿಸ್ಟ್ ಬಾರೋಡ್ ಬುಕ್ಸ್ ನ ಮೇಲೆ ಕ್ಲಿಕ್ ಮಾಡಿದ್ದೆವು. ಹೀಗಾಗಿ ಮೆನ್ಯು ಸೆಕ್ಷನ್ ಈಕ್ವಲ್ ಟು ಲಿಸ್ಟ್ ಬಾರೋಡ್ ಬುಕ್ಸ್. ಈ ಹಂತಗಳು ಲಿಸ್ಟ್ ಬುಕ್ಸ್ ಗಾಗಿ ನಾವು ನೋಡಿದಂತೆಯೇ ಆಗಿವೆ. ಚೆಕ್ಔಟ್ ಟೇಬಲ್ ನಿಂದ ಬಾರೋ ಮಾಡಿದ ಪುಸ್ತಕಗಳ ವಿವರಗಳನ್ನು ತರಲು ನಾವು ಕ್ವೆರಿ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ನಂತರ ಬಾರೋಡ್ ಬುಕ್ಸ್ ನ ಮೂಲಕ ನಾವು ಇಟರೇಟ್ ಮಾಡುತ್ತೇವೆ ಮತ್ತು ಇದನ್ನು ರಿಕ್ವೆಸ್ಟ್ ನಲ್ಲಿ ಚೆಕ್ಔಟ್ ಅಟ್ರಿಬ್ಯೂಟ್ಸ್ ಎಂದು ಸೆಟ್ ಮಾಡುತ್ತೇವೆ. ಈಗ ನಾವು ಲಿಸ್ಟ್ ಬಾರೋಡ್ ಬುಕ್ಸ್ ಡಾಟ್ ಜೆಎಸ್ಪಿ ಗೆ ಬರುತ್ತೇವೆ. ಇಲ್ಲಿ ನಾವು ರಿಕ್ವೆಸ್ಟ್ ನಿಂದ ಚೆಕ್ಔಟ್ ಅನ್ನು ಪಡೆದುಕೊಳ್ಳುತ್ತೇವೆ. ಚೆಕ್ಔಟ್ ಲಿಸ್ಟ್ ನ ಮೂಲಕ ನಾವು ಇಟರೇಟ್ ಮಾಡುತ್ತೇವೆ ಮತ್ತು ಇಲ್ಲಿ ನಾವು ಚೆಕ್ಔಟ್ ನ ಆಟ್ರಿಬ್ಯೂಟ್ ಗಳನ್ನು ತೋರಿಸುತ್ತೇವೆ. ಬಾರೋಡ್ ಬುಕ್ಸ್ ಅನ್ನು ನಾವು ಹೀಗೆ ಪ್ರದರ್ಶಿಸುತ್ತೇವೆ. ಈಗ ಮತ್ತೆ ಬ್ರೌಸರ್ ಗೆ ಹಿಂತಿರುಗಿ ಬಾರೋಡ್ ಬುಕ್ಸ್ ಪೇಜ್ ನಲ್ಲಿ ಇನ್ನೊಂದು ಲಿಸ್ಟ್ ಇದೆ. ಇದು ಇಶ್ಯೂ ಮಾಡಲಾದ ಮತ್ತು ಕರೆಂಟ್ ಡೇಟ್, ರಿಟರ್ನ್ ಡೇಟ್ ಅನ್ನು ಮೀರಿದ ಬುಕ್ಸ್ ಗಳ ಲಿಸ್ಟ್ ಆಗಿದೆ. ಕೋಡ್ ಅನ್ನು ನೋಡಲು ಐಡಿಇ ಗೆ ಬದಲಾಯಿಸಿ. ನಾವು ಬಾರೋಡ್ ಬುಕ್ಸ್ ಗಾಗಿ ಮಾಡಿದ ರೀತಿಯಲ್ಲಿಯೇ ಇದನ್ನು ಮಾಡಲಾಗಿದೆ. ಎಸ್ಕ್ಯೂಎಲ್ ಕ್ವೆರಿಯಲ್ಲಿ ಮಾತ್ರ ವ್ಯತ್ಯಾಸವು ಇರುತ್ತದೆ. ಕ್ವೆರಿಯಲ್ಲಿ ನಾವು ರಿಟರ್ನ್ ಡೇಟ್ ಲೆಸ್ ದ್ಯಾನ್ ನೌ, ಆರ್ಡರ್ ಬೈ ಟ್ರಾನ್ಸಾಕ್ಷನ್ ಐಡಿ ಎನ್ನುವ ಕಂಡೀಷನ್ ಅನ್ನು ಕೊಡುತ್ತೇವೆ. ಈಗ ನಾನು ಸಾಮಾನ್ಯ ಬಳಕೆದಾರನಾಗಿ ಇಂಟರ್ಫೇಸ್ ಅನ್ನು ನಿಮಗೆ ತೋರಿಸುವೆನು. ಆದ್ದರಿಂದ ಬ್ರೌಸರ್ ಗೆ ಬದಲಾಯಿಸಿ. ಲಾಗಿನ್ ಪೇಜ್ ಗೆ ಹಿಂತಿರುಗಿ ನಾನು ಎಂಡಿ ಹುಸೈನ್ ಎಂದು ಲಾಗಿನ್ ಮಾಡುವೆನು. ಪಾಸ್ವರ್ಡ್ ಅನ್ನು ವೆಲ್ಕಮ್ ಎಂದು ಟೈಪ್ ಮಾಡಿ ಮತ್ತು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಾವು ಸಕ್ಸೆಸ್ ಗ್ರೀಟಿಂಗ್ ಪೇಜ್ ಅನ್ನು ಪಡೆಯುತ್ತೇವೆ. ಇದು ಯೂಸರ್ ನಿಂದ ಈಗ ಸದ್ಯಕ್ಕೆ ಎರವಲು ಪಡೆದ ಬುಕ್ ಗಳನ್ನು ಹೊಂದಿದೆ. ಇದು ಟ್ರಾನ್ಸಾಕ್ಷನ್ ಐಡಿ, ಯೂಸರ್ ನೇಮ್, ಬುಕ್ ಐಡಿ ಹಾಗೂ ರಿಟರ್ನ್ ಡೇಟ್ ನಂತಹ ವಿವರಗಳನ್ನು ಹೊಂದಿದೆ. ಈಗ ನಾವು ಐಡಿಇ ಗೆ ಹಿಂತಿರುಗೋಣ. ಈಗ ನಾವು ಗ್ರೀಟಿಂಗ್ ಸರ್ವ್ಲೆಟ್ ಡಾಟ್ ಜಾವಾ ಗೆ ಹೋಗುತ್ತೇವೆ. ಅಡ್ಮಿನ್ ಗಾಗಿ ಮಾಡಿದಂತೆಯೇ ನಾವು ಇಶ್ಯೂ ಮಾಡಲಾದ ಪುಸ್ತಕಗಳನ್ನು ತೋರಿಸುತ್ತೇವೆ. ಇಲ್ಲಿರುವ ವ್ಯತ್ಯಾಸವೆಂದರೆ ನಾವು ಲಾಗಿನ್ ಮಾಡಿದ ಯೂಸರ್ ನಿಗಾಗಿ ಪುಸ್ತಕಗಳನ್ನು ತೋರಿಸಬೇಕಾಗಿದೆ. ಈ ಲೈನ್ ನಿಂದ ನನಗೆ ಯೂಸರ್ ನೇಮ್ ಸಿಗುತ್ತದೆ. ನಂತರ ಯೂಸರ್ ನೇಮ್ ಹಾಗೂ ಲಾಗಿನ್ ಮಾಡಿದ ಯೂಸರ್ ಎರಡೂ ಒಂದೇ ಆಗಿದ್ದರೆ ನಾವು ಬಾರೋ ಮಾಡಿದ ಪುಸ್ತಕಗಳ ವಿವರಗಳನ್ನು ಪಡೆದುಕೊಳ್ಳುತ್ತೇವೆ. ಹೀಗಾಗಿ ನಾವು ಆ ಯೂಸರ್ ಗಾಗಿ ಇಶ್ಯೂ ಮಾಡಲಾದ ಪುಸ್ತಕಗಳ ಲಿಸ್ಟ್ ಅನ್ನು ಪಡೆಯುತ್ತೇವೆ. ಆಮೇಲೆ ಸಕ್ಸೆಸ್ ಗ್ರೀಟಿಂಗ್ ಡಾಟ್ ಜೆಎಸ್ಪಿ ಯಲ್ಲಿ ನಾವು ಲಿಸ್ಟ್ ಅನ್ನು ಪ್ರದರ್ಶಿಸುತ್ತೇವೆ. ನಿಮ್ಮ ಸಕ್ಸೆಸ್ ಗ್ರೀಟಿಂಗ್ ಡಾಟ್ ಜೆಎಸ್ಪಿ ಹೀಗೆ ಕಾಣುವುದು. ಈ ಟ್ಯುಟೋರಿಯಲ್ ನಲ್ಲಿ ನಾವು ಅಡ್ಮಿನ್ ಪೇಜ್ ಗೆ ರಿಡೈರೆಕ್ಟ್ ಮಾಡಲು ಲಾಗಿನ್ ಪೇಜ್ ಅನ್ನು ಮಾರ್ಪಡಿಸುವುದು, ಪುಸ್ತಕದ ವಿವರಗಳನ್ನು ಪಡೆದುಕೊಳ್ಳುವುದು, ಎರವಲು ಪಡೆದ ಪುಸ್ತಕದ ವಿವರಗಳನ್ನು ಪಡೆದುಕೊಳ್ಳುವುದು ಮತ್ತು ಲಾಗಿನ್ ಮಾಡಿದ ಯೂಸರ್ ನು ಎರವಲು ಪಡೆದ ಪುಸ್ತಕಗಳನ್ನು ತೋರಿಸುವುದು ಇತ್ಯಾದಿಗಳನ್ನು ಕಲಿತಿದ್ದೇವೆ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವಿದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿದೆ. ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂಬುದು ಪ್ರಮುಖ ಸಾಫ್ಟ್ವೇರ್ ಆದ ಎಂಎನ್ಸಿ ಯ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್ ನ ಮೂಲಕದ ಕೊಡುಗೆಯಾಗಿದೆ. ಈ ಸ್ಪೋಕನ್ ಟ್ಯುಟೋರಿಯಲ್ ಗಾಗಿ ಅವರು ವಿಷಯವನ್ನು ಸಹ ಮೌಲ್ಯಾಂಕಿತಗೊಳಿಸಿದ್ದಾರೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ಧನ್ಯವಾದಗಳು.